ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಏನು ನೋಡೋಣ ಸಿಲೆಬಸ್ ನೋಡೋಣ. ಬಿ ಎಡ್ ಫಸ್ಟ್ ಸೆಮ್ನಲ್ಲಿರುವ ಎಜುಕೇಷನ್ ಟೆಕ್ನಾಲಜಿ ಶೈಕ್ಷಣಿಕ ತಂತ್ರಜ್ಞಾನ ಪರಿವಿಡಿ ಫಸ್ಟ್ ಅಧ್ಯಾಯಗಳನ್ನು ನೋಡೋಣ. ಇಲ್ಲಿ 4 ಅಧ್ಯಾಯಗಳು ಇರ್ತವೆ. ಫಸ್ಟ್ ಸೆಮಿಸ್ಟರ್ನಲ್ಲಿ 4 ಅಧ್ಯಾಯಗಳಿರ್ತಾವೆ. ಫಸ್ಟ್ ಒಂದು ಅಧ್ಯಾಯದಲ್ಲಿ ಯಾವ ಅಧ್ಯಾಯ ಇದಾವ ಎಂಬುದನ್ನು ನೋಡ್ಬರಿ. ಫಸ್ಟ್ ಒನ್ ಶೈಕ್ಷಣಿಕ ತಂತ್ರಜ್ಞಾನದ ಬುನಾದಿ, ಬೇಸಿಸ್ ಆಫ್ ಎಜುಕೇಶನಲ್ ಟೆಕ್ನಾಲಜಿ. ಫಸ್ಟ್ ಒನ್ ಯಾವ್ದಾರ 1.1 ಒಳಗ್ರಿ ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥ, ಸ್ವರೂಪ, ವ್ಯಾಪ್ತಿ, ಉದ್ದೇಶ ಮತ್ತು ಮಹತ್ವವನ್ನು ನೋಡೋದು. ಎಜುಕೇಶನ್ ಟೆಕ್ನಾಲಜಿ ಮೀನಿಂಗ್, ನೇಚರ್, ಸ್ಕೋಪ್, ಅಬ್ಜೆಕ್ಟಿವ್ ಆ್ಯಂಡ್ ಇಂಪಾರ್ಟೆನ್ಸ್. ಸೆಕೆಂಡ್ 1.2 ಒಳಗ ನಿರ್ದೇಶನಾತ್ಮಕ ತಂತ್ರಜ್ಞಾನ ಹಾಗೂ ಬೋಧನಾ ತಂತ್ರಜ್ಞಾನ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿ. ಇಂಟ್ರೊಡಕ್ಷನ್, ಟೆಕ್ನಾಲಜಿ ಆ್ಯಂಡ್ ಟೀಚಿಂಗ್ ಟೆಕ್ನಾಲಜಿ ಮೀನಿಂಗ್, ನೇಚರ್ಸ್ ಆ್ಯಂಡ್ ಸ್ಕೋಪ್ಗಳನ್ನು ನೋಡ್ರಿ. ತದನಂತರ 1.3 ಶೈಕ್ಷಣಿಕ ತಂತ್ರಜ್ಞಾನದ ಮಾರ್ಗಗಳು ಅಥವಾ ಅಭಿಗಮನಗಳು ಅಥವಾ ಉಪಕರಣಗಳು. ಅಪ್ರೋಚ್ ಆಫ್ ಎಜುಕೇಶನಲ್ ಟೆಕ್ನಾಲಜಿ. ಫಸ್ಟ್ ಒನ್ ಯಂತ್ರಾಂಶ ಆರ್ ಕಠಿಣ ಸಾಮಗ್ರಿಯ ಮಾರ್ಗ, ಹಾರ್ಡ್ವೇರ್ ಅಪ್ರೋಚ್. ಫಸ್ಟ್ ಒನ್. ಸೆಕೆಂಡ್ ಒನ್ ತಂತ್ರಾಂಶ ಅಥವಾ ಮೃದು ಸಾಮಗ್ರಿಯ ಮಾರ್ಗ, ಸಾಫ್ಟ್ವೇರ್ ಅಪ್ರೋಚ್. ತದನಂತರ 3 ವ್ಯವಸ್ಥಿತ ಅಭಿಗಮನ ಅಥವಾ ವ್ಯವಸ್ಥಾ ಅಭಿಗಮನ, ಸಿಸ್ಟಮ್ ಅಪ್ರೋಚ್. ಅದೇ ರೀತಿ 1.1 ಸೈಬರ್ನೆಟಿಕ್ಸ್ ಮತ್ತು ಅರ್ಥ, ಬೋಧನೆಯ ವಿನ್ಯಾಸ ಅಭಿವೃದ್ಧಿಪಡಿಸುವಲ್ಲಿ ಅದರ ಉಪಯೋಗಗಳನ್ನು ನೋಡಬಹುದು. ಸೈಬರ್ನೆಟಿಕ್ಸ್ ಮೀನಿಂಗ್ ಆ್ಯಂಡ್ ಯೂಸಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಟ್ರಾಕ್ಷನ್ ಅಥವಾ ಡಿಸೈನ್ಸ್ ನೋಡ್ಬೋದು. ತದನಂತರ ಫಸ್ಟ್ ಒನ್ 2ನೇ ಚಾಪ್ಟರ್ ನೋಡ್ರಿ, ಶಿಕ್ಷಣದ ಮಾಧ್ಯಮಗಳು, ಮೀಡಿಯಾ ಇನ್ ಎಜುಕೇಶನ್. 2.1 ಒಳಗ್ರಿ ಮುದ್ರಣ ಮಾಧ್ಯಮ ಮತ್ತು ಪುಸ್ತಕ ಸಂಚಿಕೆಗಳನ್ನ, ನಿಯತಕಾಲಿಕೆ ಮತ್ತು ಸುದ್ದಿ ಪತ್ರಿಕೆಗಳನ್ನ, ಪ್ರಿಂಟರ್ ಮೀಡಿಯಾ, ಬುಕ್ಸ್ ಆ್ಯಂಡ್ ಜರ್ನಲ್ಸ್ ಆ್ಯಂಡ್ ಮ್ಯಾಗಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ಸ್ ಅನ್ನ ಇಲ್ಲಿ ನೋಡ್ಬೋದು. ತದನಂತರ 2.2 ಒಳಗ ತಂತ್ರಾಂಶ ಮಾಧ್ಯಮಗಳ ಸಾಕ್ಷ್ಯ ಚಿತ್ರಗಳು, ಸ್ತಬ್ಧ ಚಿತ್ರಗಳು, ಜಾಲತಾಣಗಳು ಮತ್ತು ಜಾಲಪುಟಗಳನ್ನು ನೋಡ್ಬೋದು. ಡಿಜಿಟಲ್ ಮೀಡಿಯಾ, ಡಾಕ್ಯುಮೆಂಟ್ರೀಸ್, ಸ್ಟಿಲ್ ಪಿಕ್ಚರ್ಸ್, ವೆಬ್ಸೈಟ್ಸ್ ಆ್ಯಂಡ್ ವೆಬ್ ಪೇಜಸ್ ನೋಡ್ಬೋದು. ತದನಂತರ 2.3 ದೃಕ್ ಶ್ರವಣೋಪಕರಣಗಳು, ವ್ಯಾಖ್ಯೆಗಳು, ಪ್ರಕಾರಗಳು ನೋಡ್ಬೋದು. ತದನಂತರ 2.4 ಬಹು ಮಾಧ್ಯಮ ಅರ್ಥ ಮತ್ತು ಪರಿಕಲ್ಪನೆ, ವ್ಯಾಪ್ತಿಯ ಮಹತ್ವವನ್ನು ಇಲ್ಲಿ ನೋಡ್ಬೋದು. ಮಲ್ಟಿಮೀಡಿಯಾ ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಆ್ಯಂಡ್ ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ನೋಡ್ಬೋದು. 2.5 ಬಹು ಇಂದ್ರಿಯ ಮಾರ್ಗಗಳು, ಅದರೊಳಗೆ ಕಲಿಕಾ ಅನುಭವದ ನಡುವಿನ ಸಂಬಂಧ. ಸೆಕೆಂಡ್ ಎಡ್ಗರ್ ಡೆಲ್ ಅವರ ಅನುಭವದ ಶೇಖಾಕೃತ ಮಾದರಿಯನ್ನು ನೋಡ್ಬೋದು. ತದನಂತರ ಕಲಿಕಾ ಅನುಭವದ ಮಾದರಿಯ ಹಂತಗಳನ್ನು ನೋಡ್ಬೋದು. ತದನಂತರ ಅಧ್ಯಾಯ 3 ನೋಡ್ಬೋದು. 3 ಬೋಧನಾ ತಂತ್ರಜ್ಞಾನ ಹಾಗೂ ಮಾಹಿತಿಯ ತಂತ್ರಜ್ಞಾನದ ಸಂಪನ್ಮೂಲ, ಟೀಚಿಂಗ್ ಟೆಕ್ನಾಲಜಿ ಆ್ಯಂಡ್ ICT ರಿಸರ್ಚ್. 3.1 ವಿದ್ಯುನ್ಮಾನ ಕಲಿಕೆಯ ಸಹಭಾಗಿತ್ವ, ಕಲಿಕೆಯ ಮೊಬೈಲ್ ಕಲಿಕೆ ಪರಿಕಲ್ಪನೆ, ಅನುಕೂಲತೆಗಳನ್ನು, ಇತಿಮಿತಿಗಳನ್ನು ಬರೀರಿ ಅಂತ ಹೇಳ್ಯಾರ. 3.2 ದೂರ ಸಮಾಲೋಚನೆ. ಫಸ್ಟ್ ಒನ್ ದೃಶ್ಯ ಮತ್ತು ಶ್ರವಣ ಸಮಾಲೋಚನೆ. ಸೆಕೆಂಡ್ ಒನ್ ಅಂತರ ಕ್ರಿಯಾತ್ಮಕ ಬಿಳಿಯ ಹಲಗೆ, ಇವುಗಳ ಅನುಕೂಲತೆಯನ್ನು ನೋಡ್ಬೋದು. ತದನಂತರ 3.3 ಒಳಗ ಜಾಲ ಸೇವೆಗಳು, ವೆಬ್ ಸರ್ವಿಸ್, ವಿದ್ಯುನ್ಮಾನ ಅಂಚೆ, ಇಮೇಲ್, ಹರಟೆ, ಚಾಟ್. ಥರ್ಡ್ ಒನ್ ಅಂತರ್ಜಾಲದ ವೇದಿಕೆ, ಆನ್ಲೈನ್ ಫಾರ್ಮ್ಸ್. ತದನಂತರ 4th ಒನ್ ಬ್ಲಾಗ್ ನೋಡ್ಬೋದು, ವಿಕಿಪೀಡಿಯಾ ನೋಡ್ಬೋದು. 6th ಒನ್ ವಿದ್ಯುನ್ಮಾನ ಗ್ರಂಥಾಲಯ, ಲೈಬ್ರರಿ. 3.4 ಶೈಕ್ಷಣಿಕ ತಂತ್ರಜ್ಞಾನದ ಸಂಪನ್ಮೂಲ ಕೇಂದ್ರಗಳ ಮತ್ತು ಸೇವೆಗಳು. ಅದರೊಳಗೆ ಫಸ್ಟ್ ಒನ್ ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನದ ಸಂಸ್ಥೆ,
Central Institute of Educational Technology. Second one, SIET ರಾಜ್ಯ ಶೈಕ್ಷಣಿಕ ತಂತ್ರಜ್ಞಾನಗಳ ಸಂಸ್ಥೆ ಎಂಬುದನ್ನು ನೋಡ್ಬೋದು. ತದನಂತರ 3 ನೋಡ್ಬೋದು, ಶೈಕ್ಷಣಿಕ ತಂತ್ರಜ್ಞಾನದ ಬಹುಮಾಧ್ಯಮ ಸಂಶೋಧನಾ ಕೇಂದ್ರ. 4th ಒನ್ ರೀ, ವಿಶ್ವವಿದ್ಯಾಲಯದ ಅಧ್ಯಯನ ಸಹಾಯ ಆಯೋಗ ಶೈಕ್ಷಣಿಕ ಸಂಪರ್ಕ ಕೂಟ, ಶೈಕ್ಷಣಿಕ ಸಂವಹನದ ಒಕ್ಕೂಟ ನೋಡ್ಬೋದು. 5th ಒನ್, ಭಾರತ ಶಿಕ್ಷಕರ ಶಿಕ್ಷಣ. 6th ಒನ್, ಕೋಯರ್ ಮತ್ತು ಕರ್ನಾಟಕ ಮುಕ್ತ ಶಿಕ್ಷಣ ಸಂಸ್ಥೆಯ ಕೇಂದ್ರ. 7th ಒನ್, ರಾಷ್ಟ್ರೀಯ ಮುಕ್ತ ಶೈಕ್ಷಣಿಕ ಸಂಪನ್ಮೂಲ ಭಂಡಾರ. 8th ಒನ್, ಎಜುಸ್ಟೆ. 9th ಒನ್, ಮಾಹಿತಿಯ ಸಂವಹನದ ತಂತ್ರಜ್ಞಾನದ ಮೂಲಕ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ. ಅದೇ ರೀತಿ 10, ತಂತ್ರಜ್ಞಾನದ ವರ್ಧಿತ ಕಲಿಕೆಯ ರಾಷ್ಟ್ರೀಯ. 11, ಶಾಲೆಯ ಮಾಹಿತಿಯ ತಂತ್ರಜ್ಞಾನ. 12, ಜ್ಞಾನ ದರ್ಶನ. 13, NFLIBNE ಮಾಹಿತಿಯ ಗ್ರಂಥಾಲಯದ ಜಾಲ ಎಂಬುದನ್ನು ನೋಡ್ಬೋದು. 4th ಚಾಪ್ಟರ್, ಶಿಕ್ಷಣದಲ್ಲಿ ಮಾಹಿತಿಯ ಸಂವಹನ ತಂತ್ರಜ್ಞಾನ ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ICT ಇನ್ ಎಜುಕೇಶನ್. 4.1 ಮಾಹಿತಿಯ ಸಂವಹನ ತಂತ್ರಜ್ಞಾನ ಪರಿಕಲ್ಪನೆಗಳು, ಕಾನ್ಸೆಪ್ಟ್ ಆಫ್ ದ ICT, ಬೋಧನೆಯ ಕಲಿಕೆಯ ಪ್ರಕ್ರಿಯೆ, ಮಾಹಿತಿಯ ಸಂವಹನದ ಬಳಕೆ. ಅದೇ ರೀತಿ ಶಿಕ್ಷಣ ಮಾಹಿತಿಯ ಸಂವಹನದ ತಂತ್ರಜ್ಞಾನಗಳ ಪ್ರಭಾವ ಯಾವ ಬರ್ತಾವ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ನೋಡ್ಬೋದು. 4.3 ಒಳಗ ಮಾಹಿತಿ ಸಂವಹನದ ತಂತ್ರಜ್ಞಾನದ ಆಧಾರಿತ ಶಿಕ್ಷಣದಲ್ಲಿ ಶಿಕ್ಷಣದ ಪಾತ್ರ, ಇಲ್ಲಿ ಆಡಳಿತಗಾರಿ, ಅದೇ ರೀತಿ ಅನುಕೂಲಿಸುವ, ತದನಂತರ ಬೋಧಕನಾಗಿ, ತದನಂತರ ಹಿತಚಿಂತಕ. 5th ಒನ್, ಸಮಾಲೋಚಕ. 6th ಒನ್, ಮೌಲ್ಯಮಾಪನ. 4.4 ಮಾಹಿತಿಯ ಸಂವಹನದ ತಂತ್ರಜ್ಞಾನದ ಸಂಬಂಧಿಸಿದಂತೆ ಕಾಳಜಿಗಳನ್ನ ನೋಡ್ಬೋದು. ವಿವಾದ ಆಗಿರ್ತಾವ, ಅದರ ಕಾಳಜಿಯನ್ನು ನೋಡ್ಬೋದು. 4.5 ಗಣಕಯಂತ್ರದ ಸಹಾಯಧಾರಿತ ನಿರ್ದೇಶನ. ಅದರೊಳಗೆ ಯಾವ್ಯಾವ ನೋಡುವ, ಕಂಪ್ಯೂಟರ್ ಅಸಿಸ್ಟ್ ನೋಡಬಹುದು. ಅದೇ ರೀತಿ ಕಂಪ್ಯೂಟರ್ ಅಸಿಸ್ಟೆಡ್ ಅಂದ್ರೆ ಕಂಪ್ಯೂಟರ್ನ ಸಹಾಯಕಾರಿಯ ನಿರ್ದೇಶನ ಎಂಬುದನ್ನು ನೋಡ್ಬೋದು. ತದನಂತರ 2nd ಒನ್, ಗಣಕಯಂತ್ರ ನಿರ್ವಹಿತ ನಿರ್ದೇಶನ. 3rd ಒನ್, ಗಣಕಯಂತ್ರದ ಮಾಧ್ಯಮ ಆಧಾರಿತ ಸಂವಹನ. 4th ಒನ್, ಗಣಕಯಂತ್ರ ಆಧಾರಿತ ಪ್ರತ್ಯಾನುಕರಣೆ. ಅದೇ ರೀತಿ 5th ಒನ್, ಮಿಶ್ರ ಕಲಿಕೆ. 6th ಒನ್, ಶೈಕ್ಷಣಿಕ ಪ್ರಸರಣ. 7th ಒನ್, ಜಾಲ ಆಧಾರಿತ ಕಲಿಕೆ. 8th ಒನ್, ಕಂಪ್ಯೂಟರ್ ಆಧಾರಿತ ಗುಂಪು. ಥ್ಯಾಂಕ್ ಯು ಆಲ್. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.